ಬೆಳ್ಳಿ, ನಾನೇ ನಿನ್ ಮನೆ ಎಲ್ಲ ಹುಡುಕ್ತಿದ್ರೆ ನೀನ್ ಇಲ್ಲಿ ನಿಂತ್ಕೊಂಡಿದ್ಯಾ? ಏನಿ ಡೈರಿ? ಯಾಕೆ ಬೆಳ್ಳಿ ಗಾಬರಿ ಆಗಿದ್ಯಾ? ಏನ್ ವಿಷಯ ಹೇಳು. ಅಂತದೇನಿದೆ ಈ ಡೈರಿನಲ್ಲಿ? ಏನೇ ಓದು. ಒಂದಿನ ಭೈರಾ ಬಂದು ಒಂದು ಚೆಕ್ ಬುಕ್ ಮತ್ತೆ ಡಾಕ್ಯುಮೆಂಟ್ಸ್ನ ತಂದು ನೀಲಾಂಬರಿ ಕೈ ಕೊಟ್ರು. ಅದನ್ನ ಕೇಳಿಸ್ಕೊಂಡು ನನಗೆ ಒಂದು ಆಶ್ಚರ್ಯ ಕಾದಿತ್ತು. ಅದೇನು ಅಂದರೆ, ನೀವು ಹೂ ಅಂದರೆ ಇಡೀ ಆಸ್ತಿನೇ ಬರೆದು ಕೊಡ್ತಾರೆ. ನೀವು ಈ ರೀತಿ ಮಾಡ್ತಿದ್ದೀರಲ್ಲ. ನೀನು ಮಿತಿ ಮೀರಿ ಮಾತಾಡ್ತಾ ಇದೀಯ ಚಿತ್ರ. ನಾನು ಹೇಗೆ ನಡ್ಕೋಬೇಕು ಅನ್ನೋದು ನನಗೆ ಗೊತ್ತು. ನಿಮ್ಮಿಂದ ಖಾಲಿ ಚೆಕ್ಕಿಗೆ ಸೈನ್ ಮಾಡಿಸ್ಕೊಂಡು 1 ಲಕ್ಷದ ಬದಲು 10 ಲಕ್ಷ ಡ್ರಾ ಮಾಡಿ ಬೀರೂನಲ್ಲಿಟ್ಟಿದ್ದನ್ನ ನಾನೇ ನೋಡಿದ್ದೀನಿ. ನಿನ್ನ ತಮ್ಮ ತಂಗಿಗೆ ಅಂತ 1 ಲಕ್ಷ ರೂಪಾಯಿ ಫೀಸ್ ಕಟ್ಟಿದ್ದೀನಿ. ಇನ್ನು ಮಿಕ್ಕಿದ ದುಡ್ಡಲ್ಲಿ ನಿನ್ನ ಹೆಸರಿಗೆ ಜಮೀನು ತಗೋಬೇಕು ಅಂತ ಅಡ್ವಾನ್ಸ್ ಕೊಟ್ಟಿದ್ದೀನಿ. ನಾಳೆ ಲಾಯರ್ ಹತ್ರ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಅತ್ತೆ, ನೀಲ್ಕಂಠ, ಭೈರ ಇವ್ರನ್ನ ಸಿಕ್ಕಾಕ್ಸೋದೇ ನನ್ನ ಉದ್ದೇಶ ಆಗಿತ್ತು. ಅವತ್ತು ಎಷ್ಟು ಬ್ಲ್ಯಾಂಕ್ ಚೆಕ್ಗೆ ಸೈನ್ ಹಾಕಿದ್ದೀರಾ ಅಂತ ಗೊತ್ತಾ ನಿಮಗೆ? ಮತ್ತು ನೀನು ಬರೋ ತನಕ ನಾನು ಯಾಕೆ ಕಾಯ್ತಾ ಇದ್ದೆ ಗೊತ್ತಾ? ಕಡೆಯದಾಗಿ ನಿನಗೆ ಹೇಳ್ಬಿಟ್ಟು ಹೋಗಬೇಕು ಅಂತ. ಮತ್ತು ಇದರಿಂದ ತಾನೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ಅವ್ರ ಬಗ್ಗೆ ಅಗೆಸಲ್ಸೋದಾಗ್ಲಿ ಮಾಡಿದ್ರೆ ಅವ್ರ ಈ ಮನೇಲಿರೋ ಅವಶ್ಯಕತೆ ಇಲ್ಲ. ಬಾಗ್ಲು ಸದಾ ತೆಗ್ದಿರುತ್ತೆ. ಅವ್ರು ಇಲ್ಲಿಂದ ಹೋಗ್ತಾ ಇರ್ಬೋದು. ಅದಾದ್ಮೇಲೆ ಏನೂ ಬರ್ದೇ ಇಲ್ಲ ಬೆಳ್ಳಿ. ಇದು ಚಿತ್ರಕ್ಕ ಬರ್ದಿರೋ ಕೊನೆ ಸಾಲುಗಳು ಅಂತಂದ್ರೆ ಇದಾದ್ಮೇಲೆ ಅವ್ರು ತೀರ್ಕೊಂಡಿದ್ದಾರೆ ಅಂತ ಅರ್ಥ. ಚಿತ್ರಕ್ಕಂಗೆ ಎಷ್ಟೆಲ್ಲ ತೊಂದರೆಗಳು ಕೊಟ್ಟಿದ್ದಾರೆ. ಅವ್ರನ್ನ ಯಾರನ್ನೂ ಸುಮ್ಮನೆ ಬಿಡಬಾರ್ದು. ಅವ್ರಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು. ನಡಿ ಹರಣಿ. ನಾವು ಆಧಾರ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಬೆಳ್ಳಿ. ಇದೇ ಇದೆಯಲ್ಲ ಆಧಾರವಾಗಿ. ಇದನ್ನ ಆಧಾರ ಅಂತ ಹೇಳೋದು ಕಷ್ಟ. ಕೊನೆಯದಾಗಿ ಚಿತ್ರಕ್ಕ ಲಾಯರ್ ಹತ್ರ ಹೋಗಿರ್ತಾರೆ. ಆ ಲಾಯರ್ ಬಂದು ಮುತ್ತು ಮಾವನ ಹತ್ರ ನಿಜ ಹೇಳಿದ್ರೆ ಮುತ್ತು ಮಾವ ಖಂಡಿತ ನಂಬ್ತಾರೆ. ಹಾಗಾದ್ರೆ ನಡಿ, ಮೊದಲು ಲಾಯರ್ ಹತ್ರ ಹೋಗೋಣ. ಈ ಡೈರಿನ ಹುಷಾರಾಗಿಟ್ಕೋ. ಸರಿ ಬಾ. ಒಂದು ನಿಮಿಷ ನಿಂತ್ಕೊಳ್ಳಿ. ನಿಮ್ಮಿಬ್ಬರ ಮುಖ ನೋಡಿದ್ರೆ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಿದೆ. ಏನದು? ಹೇಳು ಹರಿಣಿ. ಏನು ಇಲ್ಲ ಮಾಯಾ, ನಾವು ಮುಚ್ಚಿಡ್ತಿದೀವ. ಬೆಳ್ಳಿ, ನೀನೇನಾದ್ರೂ ಮುಚ್ಚಿಡ್ತಿದ್ಯಾ? ಅಯ್ಯೋ ಇಲ್ವಲ್ಲ. ಇಲ್ಲ ಅಕ್ಕ, ನಾವೇನು ಮುಚ್ಚಿಡ್ತಿಲ್ಲ. ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಅನಿಸ್ತಿದೆಯಲ್ಲ, ಅದೇನು ಅಂತ ನನಗೆ ಗೊತ್ತಾಗಲೇಬೇಕು. ಕೈಯಲ್ಲೇನೋ ಇಟ್ಕೊಂಡಿರೋ ಹಾಗಿದೆ. ಏನದು? ತೋರ್ಸು ಹರಿಣಿ. ಇಲ್ಲಿ ಏನು ಇಲ್ವಲ್ಲ. ಏಯ್, ನೀನೇನ್ ಮಾಡ್ತಿದ್ಯಾ? ಸುಮ್ಮನೆ ನಿಂತ್ಕೋ. ಸರಿ ಮಾಯಾ, ನಮ್ಗೆ ಮಾಡಕ್ ತುಂಬಾ ಕೆಲಸ ಇದೆ. ನಿಮ್ ಇನ್ವೆಸ್ಟಿಗೇಷನ್ ಮುಗ್ದಿದ್ರೆ ಹೋಗ್ಬೋದಾ? ತುಂಬಾ ಥ್ಯಾಂಕ್ ಯು. ಬಾ ಬಾ. ಹರಿಣಿ, ಅದೇನ್ ಮ್ಯಾಜಿಕ್ ಮಾಡಿದ್ಯೋ ಏನೋ. ಸತ್ಯ, ಆ ಮಾಯಿಕನಿಂದ ತಪ್ಪಿಸ್ಕೊಂಡ್ವಲ್ಲ, ಅಷ್ಟೇ ಸಾಕು. ಮತ್ತೆ ಅವಳೊಬ್ಳಿಗೆ ನಾ ಗಿಮಿಕ್ ಆಡಕ್ ಬರೋದು? ನನ್ಗೂ ಬರುತ್ತಮ್ಮ. ಹೆಂಗೆ, ಸೂಪರ್ ಅಲ್ವಾ? ಹೌದು, ಡೈರಿಯಲ್ಲಿ ಕೈಯಲ್ಲೇ ಇತ್ತಲ್ಲ. ನೋಡು, ಇಲ್ಲಿದೆ. ನಿಂಗೆ ಇನ್ನೊಂದು ವಿಚಾರ ಗೊತ್ತಿಲ್ಲ ಅಲ್ವಾ? ನಾಳೆ ಮನೆಯಲ್ಲಿ ಗೋಪೂಜೆ ನಡೀತಾ ಇದೆ. ಒಂದ್ ವೇಳೆ ಮುತ್ತು ಮಾವ ಮತ್ತೆ ಮಾಯಾ ಸೇರ್ಕೊಂಡು ಈ ಪೂಜೆ ಮಾಡಿದ್ರೆ ಅವ್ರ ಮದ್ವೆಗೆ ಯಾವುದೇ ಅಡ್ಡಿ ಆತಂಕ ಇರಲ್ಲ ಅಂತ ಜೋಯಿಸ್ರು ಹೇಳ್ತಿದ್ದಾರೆ.
ಈ ಡೈರಿನ ಇಟ್ಕೊಂಡು ನಾವು ಈ ಪೂಜೆಗೆ ಅಡ್ಡಿ ಆಗುವಾಗ ಮಾಡಬೇಕು. ಆದ್ರೆ ಮುತ್ತು ಮಾವ ಒಪ್ಬೇಕಲ್ಲ ಹರಿಣಿ. ಅದಕ್ಕೆ ಲಾಯರ್ ಹತ್ರ ಹೋಗಿ ಅಲ್ಲೇನಾದ್ರೂ ವಿಷಯ ಸಿಗುತ್ತಾ ಅಂತ ನೋಡ್ಬೇಕು. ಸರಿ, ಹಾಗಾದ್ರೆ ನಡಿ, ಈಗಲೇ ಲಾಯರ್ ಹತ್ರ ಹೋಗೋಣ ಬಾ. ನಮಸ್ತೆ ಸರ್. ಸರ್, ನಾನು ನೀವು ನೀಲಾಂಬರಿ ಅವರ ಎರಡನೇ ಸೊಸೆ ಅರಣಿ ಆಗಿರ್ಬೇಕು ತಾನೆ? ಹಾಂ ಸರ್. ಇವಳು ಬೆಳ್ಳಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಮ್ಮ. ದಿಢೀರಂತ ಬಂದಿದ್ದೀರಾ, ಏನು ವಿಷಯ? ಸರ್, ನೀವು ಮುತ್ತುಮಾವನ್ ಲಾಯರ್ ಆಗಿರೋದ್ರಿಂದ ಈ ವಿಚಾರದಲ್ಲಿ ನೀವು ನಮ್ಗೆ ಸಹಾಯ ಮಾಡಲೇಬೇಕು. ಎಲ್ಲ ತಿಳಿದಿರೋ ನಿಮಗೆ ಚಿತ್ರಕ್ಕನ ಬಗ್ಗೆನೂ ಗೊತ್ತಿರುತ್ತೆ ಅಲ್ವಾ ಸರ್? ಹಾಂ ಗೊತ್ತು, ಮುಂದೆ ಕೇಳಮ್ಮ. ಬೆಳ್ಳಿ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಈ ಡೈರಿ ಸಿಕ್ತು. ಇದರಲ್ಲಿ ಚಿತ್ರಕ್ಕ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಿಮ್ಮನ್ನು ಮೀಟ್ ಮಾಡಕ್ಕೆ ಬರ್ತೀನಿ ಅಂತ ಬರೆದಿದ್ರು ಸರ್. ಡೈರಿನಾ? ಹೇಳಿ ಕೊಡು. ನಮಗೆ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಿದೆ ಸರ್. ಚಿತ್ರಕ್ಕ ಇಲ್ಲಿಗೆ ಬಂದಿದ್ರ, ಡಾಕ್ಯುಮೆಂಟ್ಸ್ ನಿಮಗೆ ಕೊಟ್ರ, ಒಂದು ವೇಳೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಅದೆಲ್ಲಿದೆ, ಈ ಆಸ್ತಿ ವಿಚಾರ ಎಲ್ಲ ಮುತ್ತು ಮಾವಂಗೆ ಗೊತ್ತಾಗಿದ್ಯಾ? ಇಷ್ಟೆಲ್ಲ ಪ್ರಶ್ನೆಗೆ ನಮ್ಗೆ ಉತ್ತರ ಬೇಕು ಸರ್. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಚಿತ್ರ ತೀರ್ಕೊಂಡು ಇಷ್ಟು ವರ್ಷ ಆಗಿದೆ, ಈ ರೀತಿ ಒಂದು ಡೈರಿ ಬರೆದಿದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಹೇಳಿ ಸರ್, ಚಿತ್ರಕ್ಕ ಏನಂದ್ರು? ಈ ಡೈರಿಯಲ್ಲಿ ಬರೆದಿರೋ ಹಾಗೆ ಅವ ಚಿತ್ರನ ನೋಡಲಿಕ್ಕೆ ಬಂದಿದ್ರಮ್ಮ. ಬಂದಿದ್ರು, ಆದರೆ ಅವತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮ ಯಜಮಾನರನ್ನ ಯಾರೋ ಯಾಮಾರಿಸಿದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ. ಮುತ್ತು ಅವರ ಸೈನ್ ಇದೆ ಅಷ್ಟೇ, ಆದರೆ ಇಲ್ಲಿರ್ತಕ್ಕಂಥ ಯಾವ ಜಾಗನೂ ಅವ್ರ ಹೆಸರಲ್ಲಿಲ್ಲ. ತುಂಬ ಗರ್ಭಿಣಿ, ಆ ಸ್ಥಿತಿಯಲ್ಲಿ ನನ್ನನ್ನು ನೋಡೋಕೆ ಬಂದಿದ್ದಾಳೆ ಅಂತ ನನ್ನ ಮನಸ್ಸಿಗೆ ತುಂಬ ಕಷ್ಟ ಆಯ್ತಮ್ಮ. ಅವಳು ಕಷ್ಟಕ್ಕೆ ಸ್ಪಂದಿಸಲೇಬೇಕು ಅಂತ ನನಗೆ ಅನ್ನಿಸ್ತು. ಎಲ್ಲ ರೆಡಿ ಮಾಡಿಕೊಂಡು ಮುತ್ತವ್ರ ಮನೆ ಕಡೆ ಹೊರಟೆ. ಕೋಟೆಗೆ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟಾ? ನನಗೆ ಪ್ರಜ್ಞೆ ಬಂದು ನಾನು ಚಿತ್ರನ ವಿಷಯ ಕೇಳಿದೆ. ಅವ್ರು ಸತ್ತಿರೋ ವಿಷಯ ಗೊತ್ತಾಯ್ತು ನನಗೆ. ಮನಸ್ಸಿಗೆ ತುಂಬ ನೋವಾಯ್ತಮ್ಮ. ಅವಳಿಗೆ ಅಷ್ಟೊಂದು ಹೋರಾಡಿದ್ರು ಅವ್ರಿಗೆ ಅಂದ್ಕೊಂಡಂಗೆ ನಡೀಲ್ವಲ್ಲ ಅಂತ ನಾನು ಡೈಲಿ ಕೊರಗ್ತಿದ್ದೀನಮ್ಮ. ಚಿತ್ರಕ್ಕ ನಿಲ್ಸಿರೋ ಹೋರಾಟನ ಮುಂದುವರ್ಸಕ್ಕೆ ಅಂತಾನೆ ನಾವು ಬಂದಿದ್ದೀವಿ ಸರ್. ಅವ್ರು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಸಿಗಲೇಬೇಕು. ಆ ಕಾಲ ಈಗ ಕೂಡಿ ಬಂದಿದೆ ಬೆಳ್ಳಿ. ಈ ಕೆಲಸನ ನೀನೇ ಮುಂದುವರ್ಸ್ಕೊಂಡು ಹೋಗಬೇಕು. ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂತಂದಮೇಲೆ ಚಿತ್ರಕ್ಕ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆ ಅಂತ ಆಯ್ತು? ಹೌದಮ್ಮ, ನನ್ನ ಹತ್ರನೇ ಇದೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದೂ ಮುತ್ತು ಮಾವಂಗೆ ಯಾಕೆ ಕೊಡಲಿಲ್ಲ ಸರ್? ನೀಲಾಂಬರಿ ಅವರು ತಿರುಗಿಸಿ ಮುರುಗಿಸಿ ಪ್ರಶ್ನೆ ಕೇಳಿದರೆ ಅಲ್ಲಿ ತಪ್ಪಿತಸ್ಥ ಆಗ್ತಿದ್ದು ಬೇರೆ ಯಾರೂ ಅಲ್ಲ, ನಾನೇನೆ. ಈಗ ಈ ಡಾಕ್ಯುಮೆಂಟ್ಸ್ಗೆ ಜೀವ ಬಂದಿದೆ ಸರ್. ಚಿತ್ರಕ್ಕ ಬರೆದಿರೋ ಡೈರಿ ನಮ್ಮ ಕೈಗೆ ಸಿಕ್ಕಿದೆ ಅಂತಂದಮೇಲೆ ನಾವು ಯಾರಿಗೂ ಒತ್ತು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಈ ಡೈರಿನೇ ತಿಳಿಸುತ್ತೆ. ಇಷ್ಟು ದಿನ ಮುತ್ತು ಮಾವಂಗೆ ಕೆಟ್ಟದಾಗಲಿ ಅಂತ ಬಯಸೋರಿಗೆ ಪಾಠ ಕಲಿಸಲೇಬೇಕು ಸರ್. ಹೇಗಾದರೂ ಮಾಡಿ ಆ ಡಾಕ್ಯುಮೆಂಟ್ಸ್ನ ಹುಡ್ಕೊಟ್ರೆ ತುಂಬ ಉಪಕಾರ ಆಗುತ್ತೆ ಸರ್. ಚಿತ್ರ ಅದನ್ನು ಕೊಟ್ಟು 5-6 ವರ್ಷ ಆಗಿದೆ. ಅದು ಎಲ್ಲೇದ್ರೂ ಪರವಾಗಿಲ್ಲ, ನಾನು ತಂದು ಕೊಡ್ತೀನಿ. ಸರ್, ನಾಳೆ ಬೆಳಿಗ್ಗೆ ಗೋಪೂಜೆ ಇದೆ. ನೀವು ಈ ಡಾಕ್ಯುಮೆಂಟ್ಸ್ ತಗೊಂಡು ಬರಲೇಬೇಕು. ಗೋಪೂಜೆ? ಹೌದು ಸರ್. ಆ ಮನೆಗೆ ಸೊಸೆ ಆಗಬೇಕಾಗಿರೋದು ಆ ಮಾಯ ಅಲ್ಲ, ಬೆಳ್ಳಿನೇ. ನಾಳೆ ಗೋಪೂಜೆ ಮಾಡಿ ಮುಗಿಸಿದ್ರೆ ಮಾಯಂಗೂ ಮುತ್ತು ಮಾವಂಗೂ ಮದುವೆ ನಿಶ್ಚಯ ಆದಂಗೆ ಲೆಕ್ಕ ಸರ್. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಸರ್. ನಾಳೆ ಈ ಡಾಕ್ಯುಮೆಂಟ್ಸ್ನ ತೊಗೊಂಡು ಪೂಜೆಗೆ ಬನ್ನಿ. ಇಬ್ಬರು ಹೆಣ್ಮಕ್ಳು ಎಷ್ಟೊಂದು ಧೈರ್ಯವಾಗಿ ಈ ವಿಷಯವನ್ನು ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀರಾ ಅಂದಮೇಲೆ ನಾಳೆ ನಾನು ಬಂದು ಮಾತಾಡದೇ ಇದ್ದರೆ ಅರ್ಥನೇ ಇರೋದಿಲ್ಲ. ಬಂದು ಮುತ್ತನ್ನ ನೇರವಾಗಿ ಮೀಟ್ ಮಾಡಿ ಎಲ್ಲ ವಿಚಾರ ತಿಳಿಸ್ತೀನಿ. ಅದಾದಮೇಲೆ ಮುತ್ತು ಮದುವೆ ಖಂಡಿತ ಬೆಳ್ಳಿ ಜೊತೆ ನಡೆಯುತ್ತೆ. ಯೋಚನೆ ಮಾಡಬೇಡ, ಹೋಗಮ್ಮ. ನನಗೆ ಈ ಮದುವೆ ನಡೆಯೋದಕ್ಕಿಂತ ಮುತ್ತು ಮಾವಂಗೆ ಅನ್ಯಾಯ ಆಗದೆ ಇರೋದು ಮುಖ್ಯ. ಅವ್ರು ಚೆನ್ನಾಗಿರ್ಬೇಕು. ಅವ್ರಿಗೆ ಯಾರ್ಯಾರು ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು. ಎಷ್ಟು ಜನದ ಮುಖವಾಡ ಕಳಿಸ್ಬಿಡ್ಬೇಕು.
ಒಳ್ಳೆ ಮನಸ್ಸಲ್ಲಿರುತ್ತೋ ಅಲ್ಲಿ ಒಳ್ಳೆ ನಡೆಯುತ್ತೆ. ಹೋಗಮ್ಮ. ನಾಳೆ ಬೆಳಿಗ್ಗೆ ಡಾಕ್ಯುಮೆಂಟ್ ಸಮೇತ ನಾನು ಅಲ್ಲಿಗೆ ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ನೀವೀಗ ಹೊರಡಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನಾವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೈಶ್ವರ್ಯಮಂತ್ರಾಭ್ಯಾಂ. ಅರಣಿ, ಸ್ವಲ್ಪ ದೀಪದಂಡ ತಗೊಂಬರಮ್ಮ. ಬೆಳ್ಳಿ. ಅರಣಿ, ಬೇಗ ತಗೊಂಬಮ್ಮ. ಹಾ ತಂದೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಹೇಳು? ಲಾಯರ್ ನೆನ್ನೆ ಇವತ್ತು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು, ಇನ್ನ ಬಂದಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಇವಾಗ ಟೈಮ್ ಎಷ್ಟು? 9 ಗಂಟೆ. ಅವ್ರು ಬರ್ತೀನಿ ಅಂದಿದ್ದು 10 ಗಂಟೆ. ಇನ್ನೂ ಟೈಮ್ ಇದೆಯಲ್ಲ, ಸುಮ್ಮನೆ ಏನಕ್ಕೆ ಟೆನ್ಷನ್ ಮಾಡ್ಕೋತೀಯ ಹೇಳು? ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮುತ್ತು ಮಾವಂಗೋಸ್ಕರ ಬಂದು ಸತ್ಯ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ ತಾನೆ. ಬರ್ತಾರೆ, ಆರಾಮಾಗಿರು. ಹೋಗು. ಇನ್ನೊಂದು ಪೂಜೆಗೋಸ್ಕರ ತಡ ಆಗ್ಲಿ ಅಂತ ನಾನು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅದಕ್ಕೂ ಕಲ್ಲು ಹಾಕು ಪೆದ್ದಿ. ಮಾಯಾ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ಅಣ್ಣ ನಿನಗೆ ಇವತ್ತೇ ತಾಳಿ ಕಟ್ಟಿದ್ರು ಕಟ್ಬಿಡ್ಬೋದು. ಕಟ್ಲಿ ಅಂತಾನೆ ಅಲ್ವಾ ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿರುತ್ತೆ. ಆ ಬೆಳ್ಳಿ ನೋಡು, ಏನು ಕೆಲಸ ಮಾಡ್ದೆ ಯಜಮಾನಿ ಥರ ನಿಂತಿದ್ದಾಳೆ. ನಿಂತ್ಕೊಳ್ಳಿ ಬಿಡಿ ಅದಕ್ಕೆ, ಇವತ್ತು ಒಂದಿನ ನಿಂತ್ಕೊಳ್ಳಿ. ಈ ಪೂಜೆ ಮುಗಿದ್ಮೇಲೆ ಯಜಮಾನಿ ಅಲ್ಲ, ಮನೆ ಕೆಲಸದೊಳಗಕ್ಕೂ ಅಲ್ಲ ಯಾಕಿರಲ್ಲ. ಆದರೂ ಅವಳಿಗೆ ತೊಂದರೆ ಕೊಡದೇ ಇದ್ರೆ ನನಗೆ ನೆಮ್ಮದಿನೇ ಇರಲ್ಲ. ಬಾ. ಬೆಳ್ಳಿ, ಪುರೋಹಿತರು ಆಗ್ಲಿಂದ ದೀಪದೆಣ್ಣೆ ಕೇಳ್ತಿದ್ದಾರೆ, ಹೋಗಿ ತಂದ್ಕೊಡು. ಹರಿಣಿ ಆಗ್ಲೇ ತಂದ್ಕೊಟ್ಲು ಶರ್ಮಿಳಕ್ಕ. ಸತ್ತಿರೋ ನಿಮ್ಮ ಅಜ್ಜಿ ಅಮ್ಮ ಬರ್ತಾರೆ ಅಂತ ಆ ಕಡೆ ನೋಡ್ತಿದ್ಯಾ? ಹೋಗು, ಫ್ರಿಜ್ಜಲ್ಲಿ ಹೂ ಇದೆ, ತಂದ್ಕೊಡು. ಹೋಗೆ. ಸರಿ ಅಕ್ಕ. ಭೈರಾ. ಆಮ. ಪೂಜೆಗೆ ಹೊತ್ತಾಗ್ತಾ ಇದೆ, ಬಾ ಭೈರಾ. ಆಮ. ಅಮ್ಮ ನಮಸ್ತೆ. ಪೂಜೆಗೆಲ್ಲ ಸಿದ್ಧತೆ ಆಗಿದೆ. ಯಾರಾದರೂ ಬರೋರು ಇದ್ದಾರಾ? ಇಲ್ಲ ಪೂಜೆ ಶುರು ಮಾಡ್ಬೋದಾ? ಮಾಯಾ, ಮುತ್ತು ಎಲ್ಲಿ? ಮುತ್ತು. ಹಾ ಚಿಕ್ಕಮ್ಮ. ಸಾರಿ ಮಾವ. ದೇವ್ರು ನಿಮ್ಮಿಬ್ಬರನ್ನೂ ಚೆನ್ನಾಗಿಟ್ಟಲ್ಲಿ. ಮುತ್ತು, ಮಾಯಾ, ಪೂಜೆಗೆ ತಡ ಆಗ್ತಿದೆ, ಹೋಗಿ ಕೂತ್ಕೊಳ್ಳಿ. ಸರಿ ಚಿಕ್ಕಮ್ಮ. ಮುತ್ತು ಮಾವ, ಒಂದೇ ಒಂದು ನಿಮಿಷ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಅಮ್ಮ, ಪೂಜೆ ತಡ ಆಗುತ್ತೆ, ಏನಾದ್ರೂ ಆಮೇಲೆ ಮಾತಾಡ್ಕೊಬೋದಲ್ಲ. ಕೇಳಿಸ್ಕೊಂಡ? ಪೂಜೆ ಮುಗಿದ್ಮೇಲೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಬಿಡು. ಇಲ್ಲ ಮುತ್ತು ಬಾಬಾ, ಈ ಪೂಜೆ ಶುರು ಆಗಕ್ಕೆ ಮುಂಚೆನೆ ಮಾತಾಡಬೇಕು.
ಬೆಳ್ಳಿ, ಯಾಕೆ ಚಿಕ್ಕ ಮಗು ಥರ ಆಡ್ತಿದ್ಯಾ? ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ನಿಮ್ ಪ್ರಾಣ ಉಳಿಬೇಕು ಅಂದ್ರೆ ನಾನು ಈಗಲೇ ಮಾತಾಡ್ಬೇಕು ಮಾವ. ಯಾಕೆ ಈ ರೀತಿ ಭಯ ಪಡ್ತಿದ್ಯಾ? ಏನಾಯ್ತು ಬೆಳ್ಳಿ? ನನ್ನ ಪ್ರಾಣಕ್ಕೆ ಏನಾಗಿದೆ? ನೋಡು, ಚೆನ್ನಾಗೇ ಇದೀನಲ್ಲ. ನಿಮಗ್ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಮಾವ, ಅದಕ್ಕೆ ಈ ರೀತಿ ನಡ್ಕೊಳ್ತಿದ್ದೀನಿ. ಸರಿ ಹೇಳು. ನೆನ್ನೆ ನಾನು ಚಿತ್ರಕ್ಕನ್ ರೂಮ್ನ ಕ್ಲೀನ್ ಮಾಡಕ್ಕೆ ಅಂತ ಹೋಗಿದ್ದೆ. ಆಗ ಆ ಡೈರಿನಲ್ಲಿ ಚಿತ್ರಕ್ಕ ಎಲ್ಲ ವಿಚಾರಗಳನ್ನು ಬರ್ತಿದ್ರು. ಮಾವ, ಈ ಪೂಜೆಗೆ ತಡ ಆದ್ರೂ ಪರವಾಗಿಲ್ಲ, ಇನ್ನೇನು 10 ನಿಮಿಷದಲ್ಲಿ ಲಾಯರ್ ಬಂದ್ಬಿಡ್ತಾರೆ. ಅವ್ರ ಹತ್ರ ನೀವು ಮಾತಾಡಿ ಮಾವ, ಆಗ ನಿಮ್ಗೆಲ್ಲ ವಿಷಯ ಗೊತ್ತಾಗತ್ತೆ. ಅದಕ್ಕೆ ನಿಮ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ದು ಮಾವ. ನಿಮ್ಗೆ ಹೊರಗಿನ ಶತ್ರುಗಳಿಗಿಂತ ಈ ಮನೆಯಲ್ಲಿರೋ ಶತ್ರುಗಳೇ ಜಾಸ್ತಿ. ಇಲ್ಲಿರೋರು ಯಾರು ಒಳ್ಳೆಯವ್ರಲ್ಲ ಮಾವ. ನಿಮ್ ಮುಂದೆ ಮಾತ್ರ ಒಳ್ಳೆಯವ್ರ ತರ ನಡ್ಕೋತಾರೆ. ಆಸ್ತಿಗೋಸ್ಕರ ನಿಮ್ಮನ್ನ ಸಾಯಿಸ್ತಾರೆ ಮಾವ. ಸಾಕೋ 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 ಸಾಕೋ.